ಈಗ ಅವರು ಹರೀಶ್ ಅವರು ಹೇಳಿದರು ಏನಂದರೆ, ಪೂನಾದವರಿಗೆ ಗೋಡ್ಸೆ ಅವರ ಮನೆ ಎಲ್ಲಿ ಅಂತ ಅನ್ನೋದು ಗೊತ್ತಿಲ್ಲ. ಕಾರಣ ಇವತ್ತಿನ ಈ ಇಷ್ಟು ವರ್ಷದ ಸಾಹಿತ್ಯದ ಪರಿಣಾಮ, ಟೆರರ್, ಹೆದರಿಕೆ ನಿರ್ಮಾಣ ಮಾಡಿದ್ದಾರೆ. ಅದು ಮೋದಿಯವರಿಗೆ ಬಂದುಬಿಟ್ಟಿದೆ. ಹೇಗೆ ಹೇಳ್ತೀನಿ ನಿಮಗೆ, ಪಾರ್ಲಿಮೆಂಟ್ನಲ್ಲಿ ಗೋಡ್ಸೆ ಅವರ ಬಗ್ಗೆ ಏನೋ ಚರ್ಚೆ ಆಯ್ತು. ಯಾರೋ ಏನೋ ಕೆಟ್ಟದಾಗಿ ಮಾತಾಡಿದ ತಕ್ಷಣನೇ ಪ್ರಜ್ಞಾ ಸಿಂಗ್ ಠಾಕೂರ್ MP ಎದ್ದು ನಿಂತು ಹೇಳಿದ್ರು, ಗೋಡ್ಸೆ ದೇಶದ್ರೋಹಿ ಆಗಿರಲಿಲ್ಲ, ಗೋಡ್ಸೆ ದೇಶಭಕ್ತನಾಗಿದ್ದ ಅಂತನ್ನೋದು ಎರಡೇ ಶಬ್ದ ಹೇಳಿದ್ರು. ಅವರು ಎರಡೇ ಶಬ್ದ ಹೇಳಿದ್ರಿ. ಮೋದಿಯವರು ಇಮ್ಮಿಡಿಯೇಟ್ ಅಕ್ಷಮ್ಯ ಅಪರಾಧ ಮಾಡಿದರೆ ಇದಕ್ಕೆ ನಾನು ಎಂದೂ ಜೀವನ ಪೂರ್ತಿ ಕ್ಷಮಿಸುವುದಿಲ್ಲ ಅಂತ ಹೇಳಿದರು. ಯಾಕೆ ಸ್ವಾಮಿ, ನಿಮಗೂ ಹೆದರಿಕೆನಾ? ಅವರನ್ನ ಅದು ಒಂದೇ ಹೇಳಿದ್ದಕ್ಕೆ ಇವತ್ತು ಅವ್ರು ಎರಡನೇ ಬಾರಿ ಟಿಕೆಟ್ ಸಿಗಲಿಲ್ಲ. ಬರೇ ಗೋಡ್ಸೆ ಬಗ್ಗೆ ಹೇಳಿ ದೇಶಭಕ್ತ ಇದ್ದ ಇಷ್ಟೇ. ಇವತ್ತು ಈಗ ಹರೀಶ್ ಅವರು ಹೇಳಿದರು, ಬರೀ ಇಷ್ಟಕ್ಕೆ ನಿಲ್ತೀರಾ? ಅದ್ರ ಹಿಂದೆ ಯಾರು ಹೇಳಿದ್ದಾರೆ, ಯಾಕೆ ಹೇಳಿದ್ದಾರೆ, ಏನು ಹೇಳಿದ್ದಾರೆ, ಚರ್ಚೆ ಆಗಲಿ ಅಂತ ಹೇಳ್ಬೋದಾಗಿತ್ತಲ್ಲ. ಹೇಳಲಿಲ್ಲ, ಟಿಕೆಟ್ ಕೊಡಲಿಲ್ಲ ರೀ. ಎರಡನೇ ಬಾರಿ ಟಿಕೆಟ್ ಕೊಡಲಿಲ್ಲ ಅವರಿಗೆ. ಅವಮಾನ ಮಾಡಿದ್ರು. ಒಬ್ಬ ಹಿಂದೂ ನಾಯಕಿಯನ್ನು, ಹಿಂದೂ ಸನ್ಯಾಸಿನಿಯನ್ನ, ಹೋರಾಟಗಾರ್ತಿಯನ್ನು 9 ವರ್ಷ ಜೈಲಿನಲ್ಲಿ ಕಠಿಣ ಶಿಕ್ಷೆ ಅನುಭವಿಸಿದಂತ ಆ ಮಹಿಳೆಗೆ ಅವಮಾನ ಮಾಡಿದ್ರು. ನಿಮಗೆ ಗೊತ್ತಿದೋ ಇಲ್ಲೋ ಗೊತ್ತಿಲ್ಲ, ನಾನು ಪರ್ಸನಲ್ ಆಗಿ ವೈಯಕ್ತಿಕವಾಗಿ ಪ್ರಜ್ಞಾ ಸಿಂಗ್ ಠಾಕೂರ್ ಅವರು ಇವತ್ತಿಗೂ ಸಂಪರ್ಕ ಇದೆ. ಕಣ್ಣೀರು ಬರುತ್ತೆ ನಮಗೆ. ಆ ಮಹಿಳೆಗೆ ಈ ಸಮಾಜ ನಡ್ಕೊಂಡಂಥ ರೀತಿ, ಬತ್ತಲೆಯಾಗಿ ಉಲ್ಟಾ ನೇತ್ ಹಾಕಿ ಹೊಡೆದಿದ್ದಾರ್ರಿ. ಇನ್ನೂ ಅನೇಕ ಹಿಂಸೆಯನ್ನು ಕೊಟ್ಟಂತ ಮಹಾ ಹೋರಾಟಗಾರ್ತಿಗೆ ಮೋದಿಯವರು ಯಾಕೆ ಅಪಮಾನ ಮಾಡಿದ್ರಿ?